ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾನಾ ಫಾರ್ ಯು. ಇವತ್ತು ನಾನು ನಿಮಗೆ ಒಂದು ಕ್ರೋಶಾ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಹಾಕುವಂತಹ ಕ್ರೋಶಾ ಡಿಸೈನು. ಇದಕ್ಕೆ ನಾನು 6 ಎಳೆ ದಾರವನ್ನು ಕಾಣ್ತಿದೆಯಲ್ಲ, ಈ ರೀತಿ 6 ಎಳೆ ದಾರವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕ್ರೋಶಾ ನೀಡಲ್ಲು 10.75 ನೀಡಲನ್ನು ಯೂಸ್ ಮಾಡಿಕೊಂಡು ನಾನು ಡಿಸೈನನ್ನು ಹಾಕ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಹಾಕೋದು ಅಂತ. ಮತ್ತು ಈ ಡಿಸೈನನ್ನು ಹಾಕಲಿಕ್ಕೆ ನಾನಿವತ್ತು ಈ 2 ರೀತಿಯ ಬೀಡ್ಸನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಕಾಣ್ತಿದೆಯಲ್ಲ ನಿಮಗೆ. ಈ ಎಣ್ಣಲ್ಲಿ ನಾವು ಮೊದಲಿಗೆ ನಾಟನ್ನು ಹಾಕಿ ಟೈ ಮಾಡ್ಕೋಬೇಕು ಥ್ರೆಡ್ಡನ್ನು. ನಾನು ಇಲ್ಲಿ ಒಂದು ನಾಟನ್ನು ಆಲ್ರೆಡಿ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಈ ಸ್ಟಾರ್ಟಿಂಗ್ ಎಂಡ್ ಏನಿದೆ ಇಲ್ಲಿ ಟೈ ಮಾಡ್ಕೋಬೇಕು ನಾವು ಮೊದಲು. ಈ ರೀತಿ ಮೊದಲಿಗೆ ನಾನು ನೀಡಲನ್ನು ಕ್ಲಾತ್ಗೆ ಇನ್ಸರ್ಟ್ ಮಾಡಿಕೊಂಡು ಆ ನಂತರ ಈ ರೀತಿ ಥ್ರೆಡ್ಡನ್ನು ನೀಡಲ್ನ ಮುಂಭಾಗದಿಂದ ರೌಂಡನ್ನು ತೆಗೆದುಕೊಂಡು ಈ ರೀತಿ ಚೈನ್ಸನ್ನು ಹಾಕೋಬೇಕು. ಸೊ ಈಗ ಲಾಕ್ ಆಗಿದೆ. ಸೊ ಇವಾಗ ವರ್ಕನ್ನು ಬಿಗಿನ್ ಮಾಡಬೇಕು. ಮೊದಲಿಗೆ ನಾನು 4 ಚೈನ್ಸನ್ನು ಹಾಕೋತಾ ಇದ್ದೀನಿ. 1 2 3 4 ಚೈನ್ಸ್. 4 ಚೈನ್ಸ್ ಆದ ನಂತರ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಇವಾಗ. ಸೊ ಅದು ಎಲ್ಲಿವರೆಗೂ ಬರುತ್ತೆ ಅದನ್ನು ನೋಡಿಕೊಂಡು ಈ ರೀತಿ ಇಟ್ಕೊಂಡಾಗ ಗೊತ್ತಾಗುತ್ತೆ ಅದು ಎಲ್ಲಿವರೆಗೂ ಬರುತ್ತೆ ಅಂತ. ಅದನ್ನು ನೋಡಿಕೊಂಡು ನಾವು ಲಾಕ್ ಮಾಡಬೇಕಾಗುತ್ತೆ. ಮತ್ತು 4 ಚೈನ್ಸನ್ನು ಹಾಕೋತಾ ಇದ್ದೀನಿ. 1 2 3 4 ಹಾಕೋತಿದ್ದೀನಿ. 4 ಚೈನ್ಸ್ ಹಾಕ್ಕೊಂಡ ನಂತರ ಮತ್ತೆ ಲಾಕ್ ಹಾಕೋತಾ ಇದ್ದೀನಿ ನಾನು ಇವಾಗ. ಕಾಣ್ತಿದೆಯಲ್ಲ, ಈ ರೀತಿ 4 ಚೈನ್ಸನ್ನು ನಾನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾವು ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ನಾನು ಬೀಡ್ಸನ್ನು ಕಾಣ್ತಿದೆಯಲ್ಲ ನಿಮಗೆ, ಈ ರೀತಿ ತೆಗೆದುಕೊಂಡಿದ್ದೀನಿ. ಸೊ ಒಟ್ಟಿಗೆ ತೆಗೆದುಕೊಳ್ಬೇಕು. ಒಟ್ಟಿಗೆ ತೆಗೆದುಕೊಂಡಾದ ನಂತರ ಈ ರೀತಿ ಥ್ರೆಡ್ ಒಳಗಡೆ ಅದನ್ನು ಇನ್ಸರ್ಟ್ ಮಾಡ್ಕೋಬೇಕು. ಈ ರೀತಿ ಇನ್ಸರ್ಟ್ ಮಾಡಿಕೊಂಡಾದ ನಂತರ ಈ ರೀತಿ ನಾಟನ್ನು ಹಾಕೋಬೇಕು. ಸೊ ನಾಟನ್ನು ಹಾಕಿಕೊಂಡಾದ ನಂತರ ಮತ್ತೆ ನಾನೀಗ ಇದನ್ನು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಕೂರಿಸ್ಕೋಬೇಕಾಗುತ್ತೆ. ಈ ರೀತಿ ಕೂರಿಸ್ಕೊಂಡಾದ ನಂತರ ಮತ್ತೆ ಅಗೈನು 4 ಚೈನ್ಸ್ ಆ್ಯಂಡ್ 4 ಚೈನ್ಸನ್ನು ನಾವು ಹಾಕೋಬೇಕು. ಈ ರೀತಿ ಹಾಕೋಬೇಕು. ಸೊ ಮತ್ತೆ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೋಬೇಕು ಇಲ್ಲಿ. ಸೊ ಈ ರೀತಿ ನಾವು ಫುಲ್ ಆಲ್ ಓವರ್ ದ ಸ್ಯಾರಿ ಇದೇ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಆಲ್ರೆಡಿ ಇಲ್ಲಿ 80 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡನ್ನು ತೆಗೆದುಕೊಂಡು ಕುಚ್ಚನ್ನು ಕಟ್ಟಿದ್ದೀನಿ. ಸೊ ನಾನು 2 ಪೀಸ್ ಅಷ್ಟೇ ಹಾಕೋದನ್ನು ಬಿಟ್ಟಿದ್ದೀನಿ. ಸೊ ಇವಾಗ ಅದನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ.
ಸೊ ಈ ರೀತಿ ಜರಿ ಥ್ರೆಡ್ಡನ್ನು ಯೂಸ್ ಮಾಡಿ ನಾಟನ್ನು ಹಾಕಿಕೊಂಡಾದ ನಂತರ ಶಾರ್ಟಾಗಿ ಟ್ರಿಮ್ ಮಾಡ್ಕೋಬೇಕು. ಈ ರೀತಿ ನೋಡಿ ನಾನು ಶಾರ್ಟಾಗಿ ಟ್ರಿಮ್ ಮಾಡಿದ್ದೀನಿ. ಸೊ ಅದೇ ರೀತಿ ಪಕ್ಕದಲ್ಲಿ ಇದೇ ಥ್ರೆಡ್ಡನ್ನು ಯೂಸ್ ಮಾಡಿ ಸೇಮ್ ಕಲರಲ್ಲಿ ನಾನು ಮತ್ತೊಂದು ಕುಚ್ಚನ್ನು ಕಟ್ಕೋತಾ ಇದ್ದೀನಿ. ಸೊ ಈ ಡಿಸೈನ್ನಲ್ಲಿ ನಾನು 2 ಕುಚ್ಚುಗಳ ಮಧ್ಯೆ ಬೀಡ್ಸ್ ಬರುವಂತಹ ರೀತಿಯಲ್ಲಿ ಈ ಡಿಸೈನನ್ನು ಹಾಕಿದ್ದೀನಿ. ಕಂಪ್ಲೀಟಾಗಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.